ಈಗಾಗಲೇ ನಾವು ವಿರೋಧ ಪಕ್ಷ ನಾಯಕ ಆರ್ ಅಶೋಕನವರು ಬಂದಾಗ ರಾಜ್ಯಾಧ್ಯಕ್ಷರು ಎಲ್ಲ ಶಾಸಕರ ಜೊತೆಗೆ ಒಗ್ಗಟ್ಟಾಗಿ ಮೂರು ದಿವಸ ಮೊದಲನೇ 8ನೇ ತಾರೀಕು ಪ್ರಾರಂಭ ಆದಂತ ಅಧಿವೇಶನದಲ್ಲಿ 3 ದಿನ ರೈತರು ಉತ್ತರ ಕರ್ನಾಟಕ ಬಗ್ಗೆನೇ ಚರ್ಚೆ ಮಾಡೋದು. ಅದು ವಿಶೇಷವಾಗಿ ರೈತರಿಗೋಸ್ಕರನೇ 3 ದಿನ 10 ದಿನದಲ್ಲಿ ಅಧಿವೇಶನದಲ್ಲಿ 3 ದಿನ ಅದ್ರಗೋಸ್ಕರ ಮೀಸಲಿಟ್ಟು ಅದೇ ಚರ್ಚೆ ಮಾಡೋದು. 100% ತೊಗರಿ ಬಗ್ಗೆದಾಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನೇನು ಹಾನಿಯಾಗಿದೆ, ಎಷ್ಟಿಟ್ಟು ಹಾನಿಯಾಗಿದೆ ಎಲ್ಲ ತಗೊಂಡಿದ್ದೀನಿ. ನಾನು 8ನೇ ತಾರೀಕು ಮೊದಲನೇ ದಿನ ಹಿಡಿದೇ ಪ್ರಾರಂಭ ಆದ ದಿನನೇ ನಾವು ಮಾತಾಡೋದಿದ್ದೀವಿ. 3 ದಿನ ಅದಕ್ಕೋಸ್ಕರನೇ ಮೀಸಲಿಟ್ಟಿದ್ದಾರೆ. 100% ಅನುದಾನ ಬಗ್ಗೆ ತಾರತಮ್ಯ ಆಗಿದೆ. ನಾನು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ. ಈ ಸತ್ಯ ಅಧಿವೇಶನದಲ್ಲಿ ಕಂಪ್ಲೀಟ್ ಎಲ್ಲ ರೀತಿಯಲ್ಲಿ ಮಾತಾಡೋದು. ನಾನು ಒಬ್ಬರಿಗೆ ಬಿಟ್ಟು ಎಲ್ಲ ಸ್ಕೀಮ್ದಲ್ಲಿ ನಮ್ಮ ಕ್ಷೇತ್ರ ಎಲ್ಲ ಇಲಾಖೆ ಹೇಳ್ತಾ ಇದ್ದೀನಿ. ಒಂದು ಇಲಾಖೆದಲ್ಲ, ಎಲ್ಲ ಇಲಾಖೆ ಹೇಳ್ತಾ ಇದ್ದೀನಿ. ಮೈನರ್ ಎಜುಕೇಶನ್ ಎಲ್ಲ ಶಾಸಕರು ಕೊಟ್ಟರು, ನಮಗೆ ಕೊಟ್ಟಿಲ್ಲ. KKD ವಸ್ತುರಿ ಮಂತ್ರಿಗಳಿದ್ದಂತಲ್ಲೇ ಅದರಲ್ಲಿ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಮತ್ತ RDP ಮಾಡಬೇಕಾಗಿತ್ತು, ಅದು ಬಂದಿಲ್ಲ. ಈ ರೀತಿ ಅನೇಕ ಇಲಾಖೆಗಳಿದೆ. ಎಲ್ಲ ಇಲಾಖೆಗಳ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಮಾತಾಡ್ತೀವಿ. ಮೈನರ್ ಎಜುಕೇಶನ್ 2.5 ವರ್ಷದಲ್ಲಿ 1 ರೂಪಾಯಿನೂ ಬಂದಿಲ್ಲ. ಇವತ್ತು ರೈತರು ಬ್ರಿಸ್ಕನ್ ಬ್ಯಾರೇಜ್ ಮಾಡಿದ್ದು ನೀರೆಲ್ಲ ಲೀಕೇಜ್ ಆಗ್ತದೆ, ರಬ್ಬರ್ ಹಾಕಿ ಗೇಟ್ ಹಾಕ್ತಕ್ಕಂಥ ಕೆಲಸ ಹಾಕಬೇಕಾಗಿತ್ತು. ಇವತ್ತಿನವರೆಗೂ ಕೆಲಸ ಮಾಡಿಲ್ಲ. ಬ್ರಿಸ್ಕನ್ ಬ್ಯಾರೇಜ್ ಎಲ್ಲ ಖಾಲಿ ಆಗ್ತಾ ಇದೆ ನೀರುಗಳು. ನಾವು WO ಮಾತಾಡಿದ್ದೇವೆ, ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮಾತಾಡೋದು ಇಲ್ಲಿವರೆಗೆ ಮಾಡಿಲ್ಲ. ಹೌದು, ಇಲ್ಲ ನಮ್ದು ಜಿಲ್ಲೆಯನ್ನು ಸೇರಿಸಿ ರೈತರ ಬಗ್ಗೆನೇ ವಿಶೇಷವಾಗಿ ಉತ್ತರ ಕರ್ನಾಟಕ ನಾವು ಕೂಡ ಅದರ ಬರ್ತೀವಿ. ನಾವು ಕಂಪ್ಲೀಟ್ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 100% ನಾವು ಹೋರಾಟ ಇಲ್ಲ. ಈ ಸರ್ತಿ ಮೊದಲನೇ ಲಾಸ್ಟ್ ನಮಗೆ ಟೈಮ್ ಸಿಗಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಮೊದಲನೇ ದಿನಗಳಿಂದ ನಾವು ಪ್ರಾರಂಭ ಮಾಡೋದು. ಈಗಾಗಲೇ ನಾವು ವಿರೋಧ ಪಕ್ಷ ನಾಯಕ ಆರ್ ಅಶೋಕನವರು ಬಂದಾಗ ರಾಜ್ಯಾಧ್ಯಕ್ಷರು ಎಲ್ಲ ಶಾಸಕರ ಜೊತೆಗೆ ಒಗ್ಗಟ್ಟಾಗಿ 3 ದಿವಸ ಮೊದಲನೇ 8ನೇ ತಾರೀಕು ಪ್ರಾರಂಭ ಆದಂತ ಅಧಿವೇಶನದಲ್ಲಿ 3 ದಿನ ರೈತರು ಉತ್ತರ ಕರ್ನಾಟಕ ಬಗ್ಗೆನೇ ಚರ್ಚೆ ಮಾಡೋದು. ಅದು ವಿಶೇಷವಾಗಿ ರೈತರಿಗೋಸ್ಕರನೇ 3 ದಿನ 10 ದಿನದಲ್ಲಿ ಅಧಿವೇಶನದಲ್ಲಿ 3 ದಿನ ಅದ್ರಗೋಸ್ಕರ ಮೀಸಲಿಟ್ಟು ಅದೇ ಚರ್ಚೆ ಮಾಡೋದು. 100% ತೊಗರಿ ಬಗ್ಗೆದಾಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನೇನು ಹಾನಿಯಾಗಿದೆ, ಎಷ್ಟಿಟ್ಟು ಹಾನಿಯಾಗಿದೆ ಎಲ್ಲ ತಗೊಂಡಿದ್ದೀನಿ. ನಾನು 8ನೇ ತಾರೀಕು ಮೊದಲನೇ ದಿನ ಹಿಡಿದೇ ಪ್ರಾರಂಭ ಆದ ದಿನನೇ ನಾವು ಮಾತಾಡೋದಿದ್ದೀವಿ. 3 ದಿನ ಅದಕ್ಕೋಸ್ಕರನೇ ಮೀಸಲಿಟ್ಟಿದ್ದಾರೆ. 100% ಅನುದಾನ ಬಗ್ಗೆ ತಾರತಮ್ಯ ಆಗಿದೆ. ನಾನು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ. ಈ ಸತ್ಯ ಅಧಿವೇಶನದಲ್ಲಿ ಕಂಪ್ಲೀಟ್ ಎಲ್ಲ ರೀತಿಯಲ್ಲಿ ಮಾತಾಡೋದು. ನಾನು ಒಬ್ಬರಿಗೆ ಬಿಟ್ಟು ಎಲ್ಲ ಸ್ಕೀಮ್ದಲ್ಲಿ ನಮ್ಮ ಕ್ಷೇತ್ರ ಎಲ್ಲ ಇಲಾಖೆ ಹೇಳ್ತಾ ಇದ್ದೀನಿ. ಒಂದು ಇಲಾಖೆದಲ್ಲ, ಎಲ್ಲ ಇಲಾಖೆ ಹೇಳ್ತಾ ಇದ್ದೀನಿ. ಮೈನರ್ ಎಜುಕೇಶನ್ ಎಲ್ಲ ಶಾಸಕರು ಕೊಟ್ಟರು, ನಮಗೆ ಕೊಟ್ಟಿಲ್ಲ. KKD ವಸ್ತುರಿ ಮಂತ್ರಿಗಳಿದ್ದಂತಲ್ಲೇ ಅದರಲ್ಲಿ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಮತ್ತ RDP ಮಾಡಬೇಕಾಗಿತ್ತು, ಅದು ಬಂದಿಲ್ಲ. ಈ ರೀತಿ ಅನೇಕ ಇಲಾಖೆಗಳಿದೆ. ಎಲ್ಲ ಇಲಾಖೆಗಳ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಮಾತಾಡ್ತೀವಿ. ಮೈನರ್ ಎಜುಕೇಶನ್ 2.5 ವರ್ಷದಲ್ಲಿ 1 ರೂಪಾಯಿನೂ ಬಂದಿಲ್ಲ. ಇವತ್ತು ರೈತರು ಬ್ರಿಸ್ಕನ್ ಬ್ಯಾರೇಜ್ ಮಾಡಿದ್ದು ನೀರೆಲ್ಲ ಲೀಕೇಜ್ ಆಗ್ತದೆ, ರಬ್ಬರ್ ಹಾಕಿ ಗೇಟ್ ಹಾಕ್ತಕ್ಕಂಥ ಕೆಲಸ ಹಾಕಬೇಕಾಗಿತ್ತು. ಇವತ್ತಿನವರೆಗೂ ಕೆಲಸ ಮಾಡಿಲ್ಲ. ಬ್ರಿಸ್ಕನ್ ಬ್ಯಾರೇಜ್ ಎಲ್ಲ ಖಾಲಿ ಆಗ್ತಾ ಇದೆ ನೀರುಗಳು. ನಾವು WO ಮಾತಾಡಿದ್ದೇವೆ, ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮಾತಾಡೋದು ಇಲ್ಲಿವರೆಗೆ ಮಾಡಿಲ್ಲ. ಹೌದು, ಇಲ್ಲ ನಮ್ದು ಜಿಲ್ಲೆಯನ್ನು ಸೇರಿಸಿ ರೈತರ ಬಗ್ಗೆನೇ ವಿಶೇಷವಾಗಿ ಉತ್ತರ ಕರ್ನಾಟಕ ನಾವು ಕೂಡ ಅದರಲ್ಲಿ ಬರ್ತೀವಿ. ನಾವು ಕಂಪ್ಲೀಟ್ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 100% ನಾವು ಹೋರಾಟ ಇಲ್ಲ. ಈ
ಈ ಸರ್ತಿ ಮೊದಲನೇ ಲಾಸ್ಟ್ ನಮಗೆ ಟೈಮ್ ಸಿಗಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಮೊದಲನೇ ದಿನಗಳಿಂದ ನಾವು ಪ್ರಾರಂಭ ಮಾಡೋಣ. ಈಗ